ಎಲ್ರಿಗೂ ನಮಸ್ಕಾರ. ನಾನು ಡಿ ಯೋಗರಾಜ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ನನ್ನ ಸಿನಿಮಾ 4:15 ಮುಹೂರ್ತ ಈಗ ತನ್ನ ಶೂಟಿಂಗ್ ಕಂಪ್ಲೀಟ್ ಆಗಿ ಇನ್ನೇನು ಸದ್ಯದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಸೆನ್ಸಾರ್ಗೆ ಹೋಗೋಕ್ಕೆ ರೆಡಿ ಆಗ್ತಿದೆ. ಈ ಸಿನಿಮಾದ ವಿಶೇಷಗಳು ಏನಂದರೆ, ಇವತ್ತು ನಾವು ಎಂಥ ಜನ್ರೇಷನಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಸಂಬಂಧಗಳನ್ನು ಕಳ್ಕೊಂಡು, ಒಳ್ಳೆ ಸ್ನೇಹಿತರುಗಳನ್ನು ಕಳ್ಕೊಂಡು, ಅಕ್ಕ ತಂಗಿರ ಬಾಂಡಿಂಗ್ ಇತ್ತು, ಅಪ್ಪ ಅಮ್ಮ ಪ್ರೀತಿ, ಮಗನ ತಂದೆ ಪ್ರೀತಿ, ಇದು ಎಲ್ಲನೂ ಕೂಡ ಕಳ್ಕೊಂಡು ಇವತ್ತು ನಾವು ಬದುಕ್ತಾ ಇದ್ದೀವಿ. ಓಡ್ತಾ ಇದ್ದೀವಿ ದುಡ್ಡು ದುಡಿಯೋಕ್ಕೆ, ಸಂಬಂಧಗಳನ್ನು ಬಿಟ್ಟುಬಿಟ್ಟು, ನಮ್ಮ ಸಂತೋಷಗಳನ್ನು ಬಿಟ್ಟುಬಿಟ್ಟು, ನಾವೇನಿಗೆ ಬದುಕ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲದೆ ಎಲ್ಲ ನಾವು ಕಳ್ಕೊಂಡು ಇವತ್ತು ನಾವು ದುಡ್ಡು ಅಂತ ಓಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ನಮಗೋಸ್ಕರ ಬದುಕೋದನ್ನು ಬಿಟ್ಟು ಇನ್ನೊಬ್ರಿಗೋಸ್ಕರ ಬದುಕ್ತೀವಿ. ಸೊಸೈಟಿ ಏನು ಹೇಳುತ್ತಂತ ಎದುರ್ಕೊಂಡು ಓಡ್ತೀವಿ. ನಮ್ಮಲ್ಲಿರೋ ಸಂತೋಷಗಳು, ನಮ್ಮಲ್ಲಿರೋ ಸಂಬಂಧಗಳು ಎಲ್ಲನೂ ಕೂಡ ಕಳ್ಕೊಂಡಿದ್ವಿ. ಇದು ಯಾವುದಾದ್ರು ನಾವು ಕಳ್ಕೊಂಡಿದ್ದೀವೋ, ಇದು ಮತ್ತೆ ನಿಮಗೆ ನಿಮ್ಮ ಹಳೆ ಜ್ಞಾಪನಗಳನ್ನು, ನಿಮ್ಮ ಹಳೆಯ ಸಂಬಂಧಗಳನ್ನು, ನಿಮ್ಮ ತಾಯಿ ತಂದೆ ಪ್ರೀತಿಯನ್ನು, ಇದೆಲ್ಲ ಮತ್ತೆ ನಿಮ್ಮ ಕಣ್ಣು ಮುಂದೆ ತರೋದೇ ಈ 4:15 ಮುಹೂರ್ತ. ಇವತ್ತು ಜನ್ರೇಷನಲ್ಲಿ ಸಿನಿಮಾ ಅಂದರೆ ಏನು? ಸಿನಿಮಾ ಅಂದರೆ ಅದು ಏನೋ ಒಂದು ಪಾರ್ಟ್ ಅಂತ ಅನ್ಕೋಬಾರ್ದು. ಯಾಕೆಂದರೆ ನಮ್ಮ ಲೈಫಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಕೆಲಸಕ್ಕೆ ಹೋಗ್ತೀವಿ, ದುಡಿತೀವಿ, ನಿದ್ದೆ ಮಾಡ್ತೀವಿ, ಇದೆಲ್ಲನೂ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಎಂಟರ್ಟೈನ್ಮೆಂಟು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ನಾವು ಹಗಲೆಲ್ಲ ಕಷ್ಟಪಟ್ಟು ನೈಟಲ್ಲಿ ನಿದ್ದೆ ಮಾಡ್ತೀವಿ ಅಂದರೆ ನಮ್ಮ ದೇಹಕ್ಕೆ ಕೊಡೋ ಒಂದು ರೆಸ್ಟು. ಅದೇ ಥರ ನಮ್ಮ ಮನಸ್ಸು, ನಮ್ಮ ಮೈಂಡ್ಗೂ ಕೊಡೋ ಒಂದು ರಿಲ್ಯಾಕ್ಸ್ನೆಸ್ಸೇ ಸಿನಿಮಾ. ಇದನ್ನು ಯಾರು ಕೂಡ ಮೋಟಿವೇಶನ್ ಮಾಡೋದಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಒಂದು 3 ಅವರ್ ನಿಮ್ಮನ್ನು ಮರೆತು ನಿಮ್ಮನ್ನು ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದೇ ಸಿನಿಮಾ. ಆ ಸಿನಿಮಾನ ಒಳ್ಳೆ ಸಿನಿಮಾನ ಮಾಡಿ ನಿಮಗೆ ಒಂದು ಪಾಸಿಟಿವ್ ಒಂದು ಎನರ್ಜಿನ ತುಂಬಿಸೋದಕ್ಕೆ ನಾನು ಈ ಸಿನಿಮಾದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ನಾನು ಬೇರೆಯವ್ರ ಥರ ನಮ್ಮ ಸಿನಿಮಾ ಹೀಗಿದೆ ಆಗಿದೆ ಬಂದು ನೋಡಿ, ನಾವು ತುಂಬ ಚೆನ್ನಾಗಿ ಮಾಡಿದ್ವಿ, ನಮ್ಮ ಹಾಡುಗಳು ಚೆನ್ನಾಗಿದೆ, ಇದು ಯಾವುದನ್ನು ಕೂಡ ಹೇಳೋದಿಲ್ಲ. ಸಿನಿಮಾ ತೆರೆ ಕಂಡ ಮೇಲೆ ನಾನು ನಿಮ್ಮ ಮುಂದೆನೇ ನಿಂತಿರ್ತೀನಿ. ನೀವು ಸಿನಿಮಾನ ನೋಡಿ, ಆಮೇಲೆ ನಿಮ್ಮ ಒಪಿನಿಯನ್ನ ನನಗೆ ಅಲ್ಲೇ ಹೇಳಿ. ನಿಮ್ಮ ಕಣ್ಣಲ್ಲಿ ನಾನು ಕಣ್ಣಿಟ್ಟು ನೋಡ್ತೀನಿ. ಒಂದು ಹನಿ ಡ್ರಾಪ್ ನೀರು ಬಂದಿಲ್ಲ ಅಂದರೆ ನೀವು ಹೇಳೋದನ್ನು ನಾನು ಕೇಳ್ತೀನಿ. ಸರ್, ನಾನು ಎಲ್ಲದನ್ನೂ ಕಳ್ಕೊಂಡು ಬದುಕ್ತಾ ಇದ್ದೀನಿ, ನನ್ನ ಸಂಬಂಧಗಳನ್ನ ಮತ್ತೆ ನೋಡ್ದಂಗೆ ಒಂದು ಖುಷಿ ಆಯಿತು ಅನ್ನೋದು ನಿಮ್ಮ ಒಪಿನಿಯನ್, ನಿಮ್ಮ ಬಾಯಲ್ಲೇ ಬರೋದನ್ನು ನಾನು ಕೇಳ್ತೀನಿ. ಧನ್ಯವಾದ. ಸದ್ಯದಲ್ಲಿ ಆಡಿಯೋ ಲಾಂಚ್ ಆಗ್ತಿದೆ, ನನಗೆ ಸಪೋರ್ಟ್ ಮಾಡಿ.